ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, 3ನೇ ಮತ್ತು 5ನೇ ಸೆಮಿಸ್ಟರ್ ಅಡ್ಮಿಷನ್ ಫೀಸ್ ಆರ್ ಎಕ್ಸಾಮ್ ಫೀಸ್ ಯಾವಾಗೇ ತುಂಬಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟಿಂಗ್ ಡೇಟ್ ಏನು, ಎಂಡ್ ಡೇಟ್ ಏನು, ಮತ್ತು ವಿತ್ ಫೈನ್ ವಿದೌಟ್ ಫೈನ್ ಎಷ್ಟೆಲ್ಲ ಫೀಸ್ ತುಂಬಬೇಕು, ಮತ್ತು ರಿಪೀಟ್ ಅಡ್ಮಿಷನ್ ಮಾಡೋರು ರಿಪೀಟರ್ಸ್ಗಾಗಿ ಅಡ್ಮಿಷನ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಎಷ್ಟೆಲ್ಲ ಫೀಸ್ ಎಲ್ಲ ತುಂಬಬೇಕಾಗತ್ತೆ, ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಷನ್. ಬನ್ನಿ, ಈಗ ಇದು ಆಯುಕ್ತರ ಕಚೇರಿ ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರಿನಿಂದ ಬಂದ ಆಫಿಷಿಯಲ್ ಸರ್ಕ್ಯುಲರ್ ಆಗಿದೆ. 2025-26ನೇ ಸಾಲಿನ 3ನೇ ಮತ್ತು 5ನೇ ಸೆಮಿಸ್ಟರ್ ಡಿಪ್ಲೊಮಾ ವ್ಯಾಸಂಗಗಳಿಗೆ ವಿದ್ಯಾರ್ಥಿಗಳ ಪ್ರವೇಶ ಮತ್ತು ವಿದ್ಯಾರ್ಥಿಗಳ ವರ್ಗಾವಣೆ ಬಗ್ಗೆ ಒಂದು ಸರ್ಕ್ಯುಲರ್ ಬಂದಿದೆ. ಬನ್ನಿ, ಇದರಲ್ಲಿ ನೋಡುವ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ. 2025-26ನೇ ಸಾಲಿನ ತೃತೀಯ ಸೆಮಿಸ್ಟರ್ ಮತ್ತು 5ನೇ ಸೆಮಿಸ್ಟರ್ಗೆ ಅಭ್ಯರ್ಥಿಗಳ ಪ್ರವೇಶ, ವರ್ಗಾವಣೆ ಮತ್ತು ಕೋರ್ಸ್ ರಿಪೀಟರ್ ಆಗಿ ಮಾಡಲಿಕ್ಕೆ ಏನೆಲ್ಲ ಫೀಸ್ ಇದೆ ನೋಡುವ. ಈಗ 3rd ಸೆಮಿಸ್ಟರ್ ಮತ್ತು 5th ಸೆಮಿಸ್ಟರಲ್ಲಿ ಇಲ್ಲಿ ನಾವು ನೋಡಬಹುದು, 3ನೇ ಸೆಮಿಸ್ಟರ್, ತೃತೀಯ ಸೆಮಿಸ್ಟರ್ ಮತ್ತು 5ನೇ ಸೆಮಿಸ್ಟರ್ ಡಿಪ್ಲೊಮಾ ಅಭ್ಯರ್ಥಿಗಳ ಪ್ರವೇಶದ ಅಂತಿಮ ದಿನ ಅಂದರೆ ಅಡ್ಮಿಷನ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಏನು. ಮೊಟ್ಟ ಮೊದಲನೇದಾಗಿ 30/6/2025 ಒಳಗೆ ಯಾವುದೇ ದಂಡವಿಲ್ಲದ ಪ್ರವೇಶ ನೀಡುವುದು, 36/2025 ಇದರ ಒಳಗಡೆ ಅಡ್ಮಿಷನನ್ನು ಮಾಡಬೇಕು. ಈಗ 10/7/2025 ಒಳಗಡೆ ಅಡ್ಮಿಷನ್ ಮಾಡಿಸಿದರೆ ₹200 ದಂಡ. ಅಂದರೆ 30/6/2025 ನಂತರ 10/7/2025 ಒಳಗಡೆ ಅಡ್ಮಿಷನ್ ಮಾಡಿಸಿದರೆ ₹200 ಫೈನ್ ಇರುತ್ತೆ. ಅದೇ ರೀತಿ 10/7/2025 ನಂತರ ಮತ್ತು 21/7/2025 ಈ ಡೇಟ್ ಒಳಗಡೆ ನೀವು ಅಡ್ಮಿಷನ್ ಮಾಡಿಸಿದರೆ ಫೈನ್ ಎಷ್ಟು ಕಟ್ಟಬೇಕಾಗತ್ತಂದರೆ ₹400 ಫೈನ್ ಕಟ್ಟಬೇಕಾಗತ್ತೆ. ನೆನಪಿಟ್ಕೊಳ್ಳಿ. ಇದ್ರ ಜೊತೆಗೆ ಅಂತಿಮ ದಿನಾಂಕ ಈಗೇನೆಂದರೆ 31/7/2025 ಎಷ್ಟಂದರೆ ₹1000 ಫೈನ್ ಕಟ್ಟಬೇಕಾಗತ್ತೆ. ಅಂದರೆ 21/7/2025 ನಂತರ 31/7/2025 ಒಳಗಡೆ ನೀವು ಎಷ್ಟು ಫೈನ್ ತುಂಬಬೇಕಾಗತ್ತಂದರೆ ₹1000 ಫೈನ್ ತುಂಬಬೇಕಾಗತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್. ಈಗ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ಅಲಾಂಗ್ ವಿತ್ ಅಡ್ಮಿಷನ್ ಮಾಡಿಸೋದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇನ್ನು ಸೂಚನೆಯಲ್ಲಿ ನಾವು ನೋಡಬಹುದು, ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕಗಳನ್ನು ಕಡ್ಡಾಯವಾಗಿ ಪ್ರವೇಶ ಶುಲ್ಕದ ಜೊತೆಗೆ ಪಾವತಿ ಮಾಡತಕ್ಕದ್ದು. ಅಂದರೆ ಯು ಹ್ಯಾವ್ ಟು ಪೇ ಎಕ್ಸಾಮಿನೇಷನ್ ಫೀಸ್ ಅಲಾಂಗ್ ವಿತ್ ದಿ ಅಡ್ಮಿಷನ್ ಫೀಸ್. ಇದನ್ನು ನೆನ್ಪಿಟ್ಕೊಳ್ಳಿ, ಅಡ್ಮಿಷನ್ ಮಾಡಿಸೋದ್ರ ಜೊತೆಗೆ ಎಕ್ಸಾಮಿನೇಷನ್ ಫೀಸು ನೀವು ಕಟ್ಟಲೇಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈಗ ಬನ್ನಿ, ಈಗ ರಿಪೀಟರ್ಸ್ಗೆ, ಈಗ ಫಸ್ಟ್ ಸೆಮಿಸ್ಟರ್, 3rd ಸೆಮಿಸ್ಟರ್ ಮತ್ತು ಫೈನಲ್ ಇಯರಲ್ಲಿ ಸೇರ ಬಯಸೋರು ಅಂದರೆ ರಿಪೀಟ್ ಮಾಡೋರು, ಅವರಿಗೆಲ್ಲ ಏನೆಲ್ಲ ಫೀಸ್ ಇದೆ, ಕ್ರೈಟೇರಿಯಾ ಇದೆ, 1 by 1 ನೋಡುವ. ಇಲ್ಲಿ ನಾವು ನೋಡಬಹುದು, ಪ್ರಥಮ, ತೃತೀಯ ಮತ್ತು ಅಂತಿಮ ಸೆಮಿಸ್ಟರ್ ಡಿಪ್ಲೊಮಾ ವ್ಯಾಸಂಗ ಸೇರ ಬಯಸುವ ರಿಪೀಟರ್ ಅಭ್ಯರ್ಥಿ ಅಂತಿಮ ದಿನಾಂಕ ಏನಂದರೆ, ರಿಪೀಟರ್ ಪ್ರವೇಶ ರಿಪೀಟರ್ ಕೋಟಾದಲ್ಲಿ ಟೋಟಲ್ 10% ರಿಸರ್ವೇಷನ್ ಇರುತ್ತೆ. ಅದಕ್ಕೆ ಮಿತಿಯಾಗಿ ಕೋರ್ಸಿಗೆ 30/6/2025 ಒಳಗಡೆ ರಿಪೀಟರ್ಸ್ಗಳು ಅಡ್ಮಿಷನನ್ನು ಮಾಡಿಸ್ಬೇಕಾಗತ್ತೆ. ಅದೇ ರೀತಿ 10/7/2025 ಒಳಗಡೆ ನೀವು ರಿಪೀಟರ್ಸ್ ಆಗಿ ಅಡ್ಮಿಷನ್ ಮಾಡಿಸಿದರೆ ಫೈನ್ ಎಷ್ಟು ತುಂಬಬೇಕಂದ್ರೆ ₹200 ಫೈನ್. ಅಂದರೆ 30/6/2025 ಅದರ ನಂತರ 10/7/2025 ಒಳಗಡೆ ₹200 ಫೈನನ್ನು ತುಂಬಬೇಕಾಗತ್ತೆ. ಅದೇ ರೀತಿ 10/7/2025 ನಂತರ ಮತ್ತು 21/7/2025 ಒಳಗಡೆ ನೀವು ಅಡ್ಮಿಷನ್ ಮಾಡಿಸಿದರೆ ₹400 ಫೈನ್ ತುಂಬಬೇಕಾಗತ್ತೆ. ಕೊನೆಯದಾಗಿ 31/7/2025
ವರೆಗೆ 1000 ರುಪೀಸ್ ಫೈನ್ ಇರುತ್ತೆ. ಅಂದರೆ 21ರ ನಂತರ 31ರ ಒಳಗಡೆ 1000 ರುಪೀಸ್ ಫೈನ್ ಇರುತ್ತೆ. ನೆನಪಿಟ್ಕೊಳ್ಳಿ, ನೀವು ರಿಪೀಟರ್ಸ್ ಆಗಿ ಕೋರ್ಸ್ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಯಾವುದೇ ರೀತಿ ಚೇಂಜ್ ಆಫ್ ಬ್ರಾಂಚಿಗೆ ಅವಕಾಶ ಇರುವುದಿಲ್ಲ. ಮತ್ತು ನೀವು C20 ಕರಿಕ್ಯುಲಮ್ನಲ್ಲಿ ರಿಪೀಟರ್ ಆಗಿ ವ್ಯಾಸಂಗ ಮಾಡಲು ತರಗತಿಗೆ 2 ಬಾರಿ ಮಾತ್ರ ಹಾಗೂ ವಿದ್ಯಾರ್ಥಿಯ ಮೊದಲು ಪ್ರವೇಶ ಪಡೆದ ವಿದ್ಯಾರ್ಥಿ 3 ವರ್ಷ ಅವಧಿ ಮಾತ್ರ ರಿಪೀಟರ್ ಆಗಿ ಪ್ರವೇಶ ನೀಡಲು ಅವಕಾಶವಿರುತ್ತದೆ. ರಿಪೀಟರ್ ಪ್ರವೇಶ ಅನುಮೋದನೆಗೆ ಸಂಬಂಧಿಸಿದಂತೆ ಕಾರ್ಯದರ್ಶಿ ತಾಂತ್ರಿಕ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರಿಗೆ ಪ್ರತ್ಯೇಕವಾಗಿ ನಿಗದಿತ ಅವಧಿ ಒಳಗೆ ಪ್ರಸ್ತಾವನೆಯನ್ನು ತಾವು ಸಲ್ಲಿಸಬೇಕಾಗುತ್ತದೆ. ಇವೆಲ್ಲ ಮಾಹಿತಿ ನಿಮಗೆ ಲೈಕ್ ಆದರೆ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ನೆನಪಿಟ್ಕೊಳ್ಳಿ, ಅಡ್ಮಿಷನ್ ಫೀಸ್ ಜೊತೆಗೆ ಎಕ್ಸಾಮ್ ಫೀಸ್ ತುಂಬುವುದು ಇಂಪಾರ್ಟೆಂಟ್. ಥ್ಯಾಂಕ್ ಯು.